ಆರೋಗ್ಯ ಸರಿ ಇಲ್ಲವೆಂದರೆ ನನಗೇನು ಕ್ಯಾನ್ಸರ್ ಆಗಿದೆಯೇ? ರಾಜು ಕಾಗೆ ಪ್ರಶ್ನೆ. ಕ್ಷೇತ್ರದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಮುಂದಿನ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲವೆಂದು ಕೆಲವರು ಹೇಳುತ್ತಿದ್ದಾರೆ. ನನ್ನ ಆರೋಗ್ಯ ಸರಿ ಇಲ್ಲವೆಂದರೆ ನನಗೇನು ಕ್ಯಾನ್ಸರ್ ಆಗಿದೆಯೇ? ಕಾಲಿಗೆ ಸ್ವಲ್ಪ ನೋವಾಗಿದೆ ಅಷ್ಟೇ. ಇದನ್ನೇ ದೊಡ್ಡದು ಮಾಡಿ ಮುಂದಿನ ಕಾಗವಾಡ ಶಾಸಕ ನಾನೇ ಎಂದು ಬಿಂಬಿಸುತ್ತಿರುವುದು ಎಷ್ಟು ಸರಿ? ಕ್ಷೇತ್ರದ ಮತದಾರರು, ಕಾರ್ಯಕರ್ತರು ನನ್ನೊಂದಿಗಿದ್ದಾರೆ. ಮುಂಬರುವ 2028ರ ವಿಧಾನಸಭೆ ಚುನಾವಣೆಗೆ ಕಾಗವಾಡ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನೇ ಸ್ಪರ್ಧಿಸುತ್ತೇನೆ. ಕಾರ್ಯಕರ್ತರು ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಎಂದು ಶಾಸಕ ರಾಜು ಕಾಗೆ ಸ್ಪಷ್ಟಪಡಿಸಿದ್ದಾರೆ. ನಾನು 100% ಸ್ಪರ್ಧೆ ಮಾಡೋನು. ನನ್ನ ಹೆಲ್ತ್ ಸರಿ ಇಲ್ಲ, ನನಗೇನು ಕ್ಯಾನ್ಸರ್ ಆಗಿಲ್ಲ, ಏನೂ ಆಗಿಲ್ಲ. ಕಾಲು ಒಂದು ಸ್ವಲ್ಪ ನೋವಾಗಿದೆ ಅಷ್ಟೇ. ಎಲ್ಲ ಥರದಿಂದ ಫಿಟ್ ಇದ್ದೀನಿ. ನಾನು 2028 ಸ್ಪರ್ಧೆ ಮಾಡಿ ಶೂರ್ 100%. ಯಾಕೆ ಏನು ನನಗೆ ಅವ್ರ ಹೆಲ್ತ್ ಸರಿ ಇಲ್ಲ, 2028 ಸ್ಪರ್ಧೆ ಮಾಡೋದಿಲ್ಲ ನೀವು ಸ್ಪರ್ಧೆ ಮಾಡೋರು ಇಲ್ಲ? ನಾನು 100% ಸ್ಪರ್ಧೆ ಮಾಡೋನು. ನನ್ನ ಹೆಲ್ತ್ ಸರಿ ಇಲ್ಲ, ನನಗೇನು ಕ್ಯಾನ್ಸರ್ ಆಗಿಲ್ಲ, ಏನೂ ಆಗಿಲ್ಲ. ಕಾಲು ಒಂದು ಸ್ವಲ್ಪ ನೋವಾಗಿದೆ ಅಷ್ಟೇ. ಎಲ್ಲ ಥರದಿಂದ ಫಿಟ್ ಇದ್ದೀನಿ. ಅವರು ಸೋಮವಾರ ದಿನಾಂಕ 23ರಂದು ತಾಲೂಕಿನ ಶಿರಗುಪ್ಪಿ, ಉಗಾರ್ವಿಕೆ, ಐನಾಪುರ್ ಮತ್ತು ಮೋಡೆ ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳ 50 ಕೋಟಿ ರೂಪಾಯಿ ವಿಶೇಷ ಅನುದಾನದಡಿ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದರೂ ಸ್ಪರ್ಧಿಸಬಹುದು, ಅಭ್ಯಂತರವಿಲ್ಲ. ಆದರೆ ಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಗವಾಡ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನೇ ಸ್ಪರ್ಧೆ ಮಾಡುತ್ತೇನೆ. ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಬೇಡವೆಂದು ಸ್ಪಷ್ಟಪಡಿಸಿದ್ದಾರೆ. ನಾನು 28 ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ನಿಲ್ಲಲಿಕ್ಕೆ ಅಧಿಕಾರ ಐತಿ. ಅವರು ಇವತ್ತೇನೋ ಅವೋಪವ ಶುರು ಮಾಡಿದರು. ನಾವು ಮುಂದಿನ MLA, ಕಾಗವಾಡದ MLA ನಾವು ಮಾತಾಡಿ ಯಾರಿಗೂ ಬೇಡನಾಗಿ ಬರೋದಿಲ್ಲಲ್ಲ. ಈಗಾಗಲೇ ಕಾಗವಾಡ ಮತಕ್ಷೇತ್ರದಲ್ಲಿ ಪ್ರಚಾರ ಪ್ರಾರಂಭ ಮಾಡ್ಯಾರ ಸರ್. ಥೋಡೆ ಮಂದಿ ನಡೆಯುತ್ತಿದೆ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಬೇಡನಾಗಿ ನಾ ಯಾರ್ರಿ ಬರೋದಿಲ್ಲ. ಯಾರು ಬೇಕಾದರೂ ನಿಲ್ಲಲಿಕ್ಕೆ ಮುಕ್ತವಾದಂಥ ಅವಕಾಶಗಳಿದಾವೆ. ಯಾರು ಬೇಕಾದವ್ರು ನಿಲ್ಲಬಹುದು. ನಾನಕ 28ದ ಕಾಂಗ್ರೆಸ್ ಅಭ್ಯರ್ಥಿ. ಈ ಕ್ಷೇತ್ರದಲ್ಲಿ ಬೇರೆ ಅಭ್ಯರ್ಥಿ ಬರುತ್ತಾರೆಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಅದಕ್ಕೆ ನಾನು ತಲೆಕೆಡಿಸಿಕೊಳ್ಳೋದಿಲ್ಲ. ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮೊದಲ ಗುರಿಯಾಗಿದೆ. ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ದೊರಕಿದ್ದು, ಅದರಲ್ಲಿ 37.5 ಕೋಟಿ ಲೋಕೋಪಯೋಗಿ ಇಲಾಖೆಗೆ ಹಾಗೂ 25.5 ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯಿತಿ ಇಲಾಖೆಗೆ ಮಂಜೂರಾಗಿದ್ದು, ರಸ್ತೆ ಅಭಿವೃದ್ಧಿ ಹಾಗೂ ಇನ್ನುಳಿದ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಲಾಗುವುದು ಎಂದರು. ಇವತ್ತು ಮತ್ತು ನಾಳೆ 37 ಕೋಟಿ ರೂಪಾಯಿದ PLW ರಸ್ತೆಗಳನ್ನ ಈಗಾಗಲೇ ಇವತ್ತಿನ ದಿವಸ 5-6 ರಸ್ತೆಗಳನ್ನು, ನಾಳೆ ಒಂದು 5-6 ರಸ್ತೆಗಳನ್ನು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇವು 37.5 ಕೋಟಿ. ಮುಂದೆ ಮತ್ತು 12.5 ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯತಿಂದ ಈಗ ಅವೆಲ್ಲ ಅಪ್ರೂವ್ ಆಗಿದ್ದಾವೆ. ಟೆಂಡರ್ ಪ್ರೊಸೆಸ್ ಮುಗಿದಿದ್ದಾವೆ. ಇನ್ನು ವರ್ಕೌಟ್ರ್ ಕೊಡೋದು ಉಳಿದೈತಿ. ವರ್ಕೌಟ್ರ್ ಕೊಟ್ಟ ನಂತರ ಅಸೆಂಬ್ಲಿ ಇದೆ. ನಾಳೆ ಮಾರ್ಚ್ 6ರಿಂದ 27ರವರೆಗೆ ಅಸೆಂಬ್ಲಿ ಒಳಗೆ ಮಧ್ಯದಲ್ಲಿ ಬಂದ್ರೆ ಅಥವಾ ಅಸೆಂಬ್ಲಿ ಮುಗಿಸ್ಕೊಂಡು ಬಂದ ಬಳಿಕ ಅವು ಜಿಲ್ಲಾ ಪಂಚಾಯತಿಂದ ಏನು ಕಾಮಗಾರಿಗಳನ್ನು ತೊಗೊಂಡಿದ್ದೀವಿ 12.5 ಕೋಟಿ ರೂಪಾಯಿದ ಅವು ಸಹಿತ ಎಲ್ಲ ಕಾಮಗಾರಿಗಳನ್ನು ಪೂಜೆಯನ್ನು ತುರ್ತುವಾಗಿ ಮಾಡ್ತೀವಿ. ಇವತ್ತು ಮತ್ತು ನಾಳೆ 37.5 ಕೋಟಿ ರೂಪಾಯಿದ ಕೆಲಸವನ್ನು ಈಗಾಗಲೇ ಪೂಜೆ ಮಾಡಿದ್ದೀವಿ. ಇನ್ನು ಕೆಲವೇ ದಿನದೆಲ್ಲ ಟೆಂಡರ್ ಆಗಿದ್ದಾವೆ. ಅವ್ರು ವರ್ಕೌಟು ಕೊಟ್ಟಿದ್ದೀವಿ. ಕೆಲವೇ ಒಂದು 2-3 ತಿಂಗಳಲ್ಲಿ ಆ ಕೆಲಸ ಮುಗಿಸುವಂಥ ಕಾರ್ಯವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಜೊತೆಗೆ ಆರೋಗ್ಯ ಇಲಾಖೆಯಿಂದ ಸಹಿತ ಒಂದು 5 ಕಡೆ 50 ಲಕ್ಷ 1 ಕೋಟಿ ರೂಪಾಯಿದ ವರ್ಕ್ಗಳು ಬಂದಿದ್ದಾವೆ. ಕಾಗವಾಡ ಆರೋಗ್ಯ ಕೇಂದ್ರವನ್ನು ಅಪ್ಗ್ರೇಡ್ ಮಾಡಲಿಕ್ಕೆ 3 ಕೋಟಿ ರೂಪಾಯಿದ 5 ಕೋಟಿ ರೂಪಾಯಿದ ಕೆಲಸವನ್ನು ಫುಲ್ ಕೆಲವೇ ದಿನಗಳಲ್ಲಿ ವರ್ಕೌಟರ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಇವತ್ತು ನೀರಾವರಿ ಯೋಜನೆಗಳಿರಲಿ ಅಥವಾ ಕರೆಂಟ್, ನಮ್ಮಲ್ಲಿ ಈಗಾಗಲೇ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳನ್ನು ಸಹಿತ ಪೂಜೆಯನ್ನು ಮಾಡಿದ್ದೇವೆ. ಎಲ್ಲ ಮೂಲಭೂತ ಸೌಕರ್ಯಕ್ಕೆ ಕಾಗವಾಡ ಮತಕ್ಷೇತ್ರದಲ್ಲಿ ಒತ್ತನ್ನು ಕೊಡ್ತಾ ಇದ್ದೀವಿ. ಮತ್ತು ನಾಳೆ ಅಸೆಂಬ್ಲಿಯಲ್ಲಿ ಸಹಿತ ನಾನು ಇಲ್ಲಿಯ ಸಮಸ್ಯೆ ಬಗ್ಗೆ ಮತ್ತೆ ಸರ್ಕಾರದ ಗಮನವನ್ನು ಸೆಳೀತೀನಿ. ಬೇರೆ ಇಲಾಖೆ ಈಗಾಗಲೇ ಇನ್ನು ಬೇಸಿಗೆ ಕಾಲದಲ್ಲಿ ಕೃಷ್ಣಾ ನದಿ ಸಂಪೂರ್ಣ ಬತ್ತುವ ಸಂಭವವಿದೆ. ಕಾರಣ ಈಗಾಗಲೇ
ಅಧಿವೇಶನದಲ್ಲಿ ಮಹಾರಾಷ್ಟ್ರದಿಂದ 2 ಟಿಎಂಸಿ ನೀರನ್ನು ಬಿಡಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿ ಬರುವ ಕೆಲವೇ ದಿನಗಳಲ್ಲಿ 2 ಟಿಎಂಸಿ ನೀರನ್ನು ಬಿಡುಗಡೆಗೊಳಿಸಲು ಪ್ರಯತ್ನಿಸುತ್ತೇನೆ ಎಂದರು. ನದಿಯಲ್ಲಿ ನೀರು ಹೋಗಿಬಿಟ್ಟಿದ್ದವು. ಈಗ ಮಹಾರಾಷ್ಟ್ರದಿಂದ ನೀರನ್ನು ಬಿಡಿಸುವ 2 TMC ಕೊಯ್ನಾ ಡ್ಯಾಮ್ನಿಂದ 2 TMC ನೀರು ಬಿಡಿಸುವಂಥ ಈಗಾಗಲೇ ಪ್ರಸ್ತಾವನೆ ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಇನ್ನೂ ಸಹಿತ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆಗೆ ಕರೆಸ್ಪಾಂಡೆನ್ಸ್ ಮಾಡಿ ಒಂದು ಪತ್ರ ವ್ಯವಹಾರ ಮಾಡಿ ನಮಗೆ 2 TMC ನೀರನ್ನು ಈಗಾಗಲೇ ತುರ್ತುವಾಗಿ ಬಿಟ್ರೆ ಅದು ಬಂದು ರೀಚ್ ಆಗ್ತಾವೆ. ಈಗ ಮೇದಲ್ಲಿ ಬಿಟ್ಟಿದ್ರೆ ಬಂದು ನಮಗೆ ರೀಚ್ ಆಗೋದಿಲ್ಲ. ಅದಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಸಹಿತ ಏನೇನು ಬೇಕಾಗಿದ್ದಾವೆ. ಇವತ್ತು ಸೌಳು ಜೌಳು ಸಲುವಾಗಿ ಮೊನ್ನೆ ಅಸೆಂಬ್ಲಿಯಲ್ಲಿ ನಾನು ಸೌಳು ಜೋಳು ಈ ಭಾಗದಲ್ಲಿ ಕೃಷ್ಣಾ ಬೆಟ್ಟದಲ್ಲಿ ಇರುವಂಥ ಎಲ್ಲ ಹಳ್ಳಿವು ಒಂದು ಉದಾಹರಣೆ ಅಂದರೆ ಇವತ್ತು ಸತ್ತಿ, ಸೌದಿ, ಮಹೇಶ್ವರಿ, ನಂದೇಶ್ವರ, ಈ ಕಡೆ ಕೃಷ್ಣಾ, ಮಡವ, ಜುಗೂಳು, ಮಂಗಾವತಿ, ಆಮೇಲೆ ಕೃಷ್ಣಾ, ಮಡವ ಎಲ್ಲ ಹಳ್ಳಿ ಇವೆಲ್ಲ ಏನು ಹಳ್ಳಿಗಳು ಕೃಷ್ಣಾ ಬೆಲ್ಟದಲ್ಲಿ ಏನು ಹಳ್ಳಿಗಳಿದಾವೆ ಅಲ್ಲೆಲ್ಲ 50% ಅಬೌವ್ 50 ಏನು ಆ ಊರಿನ ಜಮೀನಿನ ಒಂದು 5,000 ಇತ್ತಂದ್ರೆ 3,000ವರೆಗೆ ಎಲ್ಲ ಸೌಳು ಜೋಳಾಗಿ ಹಾಳಾಗಿದ್ದಾವೆ. ಅಲ್ಲಿ ಏನೂ ಬೆಳೆ ಬರ್ತಾ ಇಲ್ಲ. ಅಲ್ಲಿ ಜನಜೀವನ ಭಾಳ ಅಸ್ತವ್ಯಸ್ತ. ಅದಕ್ಕೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಒಗ್ಗಟ್ಟಿಸಿ ನಮಗೆ ಪ್ರತಿಯೊಂದು ಎಕರೆಗೆ 1 ಲಕ್ಷ ರೂಪಾಯಿ ಅಥವಾ ಸರ್ಕಾರನೇ ಎಲ್ಲ ದುಡ್ಡನ್ನು ಖರ್ಚು ಮಾಡಿ ಆ ಸೌಳು ಜೋಳು ಮಾಡಿಕೊಟ್ಟಿದ್ರೆ ಆದ್ರೂ ಮತ್ತು ನಮ್ಮ ಭಾಗದ ರೈತರ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಮೊನ್ನೆ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ. ಇವಾಗ ಸಣ್ಣ ಸಣ್ಣ ವಿಷಯಗಳಿರ್ತಾವೆ, ಆದ್ರೂ ನಮ್ಮ ಜನ ಬದುಕಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಹುತ್ತು ಸಹಿತ ತಗೋಬೇಕು ಅನ್ನೋಂಥ ಮನವಿಯನ್ನೇ ಸರ್ಕಾರದಲ್ಲಿ ಮಾಡಿಕೊಂಡಿದೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪ್ರೇಮಲತಾ ರೆಡ್ಡಿ, ಪ್ರವೀಣ್ ಗಾನ್ಗೀರ್, ಅರುಣ್ ಗಾನ್ಗೀರ್, ಸಂಜು ಬಿರ್ಡಿ, ಗುಂಡು ಕವಟ್ಕೋಪ್, ಸತೀಶ್ ಅಫರಾಜ್, ವಿಜಯ್ ಅಕಿವಾಟೆ, ಸುರೇಶ್ ಚೌಗ್ಲೆ, ರಾಜೇಂದ್ರ ಚೌಗ್ಲೆ, ವಿಫುಲ್ ಪಾಟೀಲ್, ವಿವೇಕ್ ಪಾಟೀಲ್, ಸೋಮರಾಜ್ ಪಾಟೀಲ್, ಅಣ್ಣಾ ಸಾಬ್ ಕೋತ್, ಡಾಕ್ಟರ್ ಅಮೋಲ್ ಸರಡೆ, ಅಜಿತ್ ಪೂಜಾರಿ, ಅರವಿಂದ್ ಖಾರ್ಚಿ, ಪ್ರಕಾಶ್ ಕೊರ್ಬು, ವಿನೋದ್ ಕೋಳೇಕರ್, ಸಿದ್ದಪ್ಪ ಖನಾಳೆ, ಧರ್ಮ ಕೋಳೇಕರ್, ವಿಶ್ವನಾಥ್ ನಾಮ್ದಾರ್, ಅಭಿಯಂತರರಾದ ಮಲ್ಲಿಕಾರ್ಜುನ್ ಮಗ್ದುಮ್, ವಿನೋದ್ ಇಸರಗೊಂಡ್, ಸಚಿನ್ ಗುರವ್, ಗುತ್ತಿಗೆದಾರರಾದ ರವಿ ಮಾಳಿ, ಅಕ್ಷಯ್ ಮಾಳಿ, ಬಸವ್ ಪ್ರಸಾದ್ ಪಾಟೀಲ್, ಶಿವರುದ್ರ ಗುಳಪ್ಪನವರ್, ಅರ್ಜುನ್ ನಾಯಿಕ್, ಶಿವಪುತ್ರ ನಾಯಿಕ್, ಶಿವು ಸಂಕ್ರಟಿ, ಶೇರ್ ಅಲಿ ಬಾರ್ಗೀರ್, ಸಮೀಹುಲ್ಲಾ ಬಾರ್ಗೀರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.